ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಗದಾಯುದ್ಧ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಭೀಮನ ಭೀಮ ಗರ್ಜನೆ ಸರೋವರದ ನೀರನ್ನು ಬುಡಮೇಲು ಮಾಡಿತು. ಮಹೀಪತಿ, ನಿನ್ನ ಮಗನು ನೀರಿನ ಒಳಗಿಂದಲೇ ಅಬ್ಬರಿಸಿದನು. ಆತನ ಚಿತ್ತದಲ್ಲಿ ಕ್ರೋಧದ ಬೆಂಕಿ ಹರಡಿತ್ತು. ಅಂತಃಕರಣದಲ್ಲಿ ವಿಕ್ರಮ ನೆಲೆಯಾಯಿತು. ವೀರಾವೇಶದಲ್ಲಿ ಭೂಪನು ನಡುಗಿದನು. ಸಲಿಲ ಸ್ತಂಭ ವಿದ್ಯೆ ಮರೆತು ಹೋಯಿತು. ಅವನ ಆರ್ಭಟಕ್ಕೆ ನೀರಿನ ಒಳಗಿಂದ ನೊರೆಗಳು ಎದ್ದವು. ಅವನ ಕೋಪಾವೇಶಕ್ಕೆ ಕೊಳದ ಉದಕವೇ ಬಿಸಿಯಾಯಿತು. ಭೀಮನ ನುಡಿಯಿಂದ ಭೂಪತಿಯು ಕನಲಿ ಕೆಂಡವಾದನು. ಕರಿಕಳಭ ಗರ್ಜನೆಗೆ ಗುಹೆಯಿಂದ ಹೊರಬರುವ ಮೃಗರಾಜನಂತೆ ಕೌರವನು ನೀರ ಮಧ್ಯದಿಂದ ಎದ್ದನು. ಜಲದಿ ಮಧ್ಯದಲ್ಲಿರುವ ಒಡಬಾನಲದಂತೆ ಕೋಪದ ಕಿಡಿಯನ್ನು ಉಗುಳುತ್ತಾ ಹೊರಬಂದನು. ಹೆಗಲಲ್ಲಿ ಹೊಳೆಯುವ ಗದೆ, ಕುಣಿಯುವ ಭುಜಗಳು, ಪಾಂಡವರನ್ನು ನಿರ್ಮೂಲನ ಮಾಡುವ ಗರ್ವದಿಂದ ನೃಪಾಲನು ಕೊಳದಿಂದ ಹೊರ ಎದ್ದನು. ಧರ್ಮರಾಯನ ಮುಖ ಅರಳಿತು. ಭೀಮನ ಹರ್ಷ ಉಕ್ಕೇರಿತು. ಪಾರ್ಥನು ಮನದಲ್ಲಿ ಉಬ್ಬಿದನು. ನಕುಲ ಸಹದೇವರು ಅಬ್ಬರಿಸಿದರು. ಧೃತರಾಷ್ಟ್ರ, ಕೇಳು. ನಿನ್ನ ಕುಮಾರ ಕುರುಕುಲಾಗ್ರಣಿಯು ಸರಸಿಯ ತಡಿಯಲ್ಲಿ ಅರಿಭಟರ ಆನಂದವನ್ನು ಕಣ್ಣಾರೆ ವೀಕ್ಷಿಸಿದಾಗ ರೋಷದ ಝಳ ಅವನನ್ನು ಬಡಿದೆಬ್ಬಿಸಿತು. ಧರ್ಮಪುತ್ರನು ಕೌರವನನ್ನು ವೀಕ್ಷಿಸಿದನು. ಅಯ್ಯ, ನೀನು ಘನ ಸತ್ವಾತಿಶಯನಾಗಿರುವೆ. ನಿನಗಿಂತಲೂ ಮೇಲಿನ ದೊರೆ ಯಾರು? ಅರಸ, ಕವಚವನ್ನು ಬೇಕಾದರೆ ತೊಟ್ಟುಕೋ. ಇಲ್ಲಿ ವಜ್ರಮಯವಾದ ಸೀಸಕವಿದೆ. ಲೇಪಿಸಲು ಗಂಧ ಚಂದನವಿದೆ. ನಿನ್ನ ಅನುಕೂಲಕ್ಕೆ ಯಾವುದನ್ನು ಬೇಕಾದರೂ ಸ್ವೀಕರಿಸಿಕೋ ಎನ್ನುತ್ತಾ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದಿರಿಸಿದನು. ದುರ್ಯೋಧನನು ಗಂಧ ಲೇಪನವನ್ನು ಪೂಸಿಕೊಂಡು ಹಣೆಯಲ್ಲಿ ಕಸ್ತೂರಿ ತಿಲಕವನ್ನು ಇಟ್ಟುಕೊಂಡನು. ಮೈಯ ಗಾಯಗಳಿಗೆ ಮದ್ದನ್ನು ಸವರಿಕೊಂಡು ರತ್ನ ಸೀಸಕವನ್ನು ಧರಿಸಿಕೊಂಡನು. ಕವಚವನ್ನು ದೇಹದಲ್ಲಂತೂ ಸುಯೋಧನನು ಯುದ್ಧಕ್ಕೆ ಸಿದ್ಧನಾಗಿ ದರ್ಪದಿಂದ ಹೂಂಕರಿಸಿದನು. ಯಮಸುತನೇ, ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದೆಯಲ್ಲ, ನೀನು ಧನುವನ್ನು ಹಿಡಿ. ಪವನಜನು ಗದೆಯನ್ನು ಹಿಡಿಯಲಿ. ಪಾರ್ಥನೂ ಸಮರಕ್ಕೆ ಬರಲಿ. ಮಾದ್ರಿ ಕುಮಾರರ ಸಹಿತ ಕಾಳಗಕ್ಕೇಳಿರಿ. ಇಷ್ಟು ಮಂದಿಯೂ ಸಾಲದುದ್ದಕ್ಕೆ ದೃಷ್ಟದ್ಯುಮ್ನ, ಸಾತ್ಯಕಿ, ಶಿಖಂಡಿ, ಪಾಂಚಾಲರೂ ಬರಲಿ. ಏಕಕಾಲದಲ್ಲಿ ನಿಮ್ಮೊಂದಿಗೆ ಹೋರಾಡುತ್ತೇನೆ. ಆನೆಗಳ ಹಿಂಡನ್ನು ನೋಡಿದರೆ ಮೃಗರಾಜನು ಹೆದರುವುದಿಲ್ಲವಂತೆ. ಅಂತೆಯೇ ನಾನು ನಿಮಗೆ ಯಾವ ಕಾಲದಲ್ಲಿಯೂ ಭಯಪಡಲಾರೆ. ಹುಟ್ಟಿದವರಿಗೆ ಸಾವು ಶತಸಿದ್ಧವಾಗಿದೆ. ನಿಮ್ಮಲ್ಲಿ ಸೆಣಸಾಡಿ ಜಯಿಸುತ್ತೇನೆ ಅಥವಾ ಮಡಿಯುತ್ತೇನೆ. ವಿಧಿ ಇಚ್ಛೆ ಇದ್ದಂತಾಗಲಿ. ವಿಳಂಬಿಸದಿರಿ. ಯುದ್ಧಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಿಮ್ಮೆಲ್ಲರನ್ನು ಹತ್ಯೆಗೈದು ಆ ರಕ್ತದಿಂದ ನನ್ನ ಯಶೋಭಿವೃದ್ಧಿಗೆ ದುಡಿದ ದ್ರೋಣ, ಕರ್ಣ, ಭಗದತ್ತ, ಶಲ್ಯ, ಶಕುನಿಯರಿಗೆ ತರ್ಪಣವೀಯುತ್ತೇನೆ. ನಿಮ್ಮನ್ನು ವಧಿಸಿ ಅವರ ಋಣಬಾಧೆಯನ್ನು ನಾನು ಪರಿಹರಿಸಿಕೊಳ್ಳುತ್ತೇನೆ. ಪಾಂಡುಸುತನು ಕೌರವನ ವೀರ ನುಡಿಗಳಿಗೆ ಮೆಚ್ಚಿದನು. ಕೌರವ, ನಿನ್ನ ಛಲಕ್ಕೆ ತಲೆದೂಗಿದ್ದೇನೆ. ಛಲವಂತ ಕೌರವನೆಂಬ ಲೋಕ ನುಡಿ ಸತ್ಯವಾಗಿದೆ. ನಿನ್ನ ಅಪೇಕ್ಷೆಯಂತೆ ನಾವು ಐವರು ಏಕಕಾಲದಲ್ಲಿ ನಿನ್ನಲ್ಲಿ ಯುದ್ಧ ಮಾಡುವುದು ಅನುಚಿತ. ನೀನು ಒಪ್ಪಿ ಒಬ್ಬರನ್ನು ಆರಿಸಿ ಕಾಳಗವನ್ನು ಹೂಡು. ನನ್ನ ಅಭಿಮತವನ್ನು ಕೇಳು. ನೀನು ಸೋತರೆ ನಾವು ಭೂಮಿಯನ್ನು ಆಳುತ್ತೇವೆ. ಒಂದು ವೇಳೆ ನಮ್ಮಲ್ಲಿ ಯಾರಾದರೊಬ್ಬರು ನಿನ್ನಲ್ಲಿ ಕಾಳಗವನ್ನು ಮಾಡುವಾಗ ವಧಿಸಲ್ಪಟ್ಟರೆ ಉಳಿದ 4 ನಿನಗೆ ಸೇವಕರಾಗುತ್ತಾರೆ. ಈ ಪಂಥದಲ್ಲಿ ನೀನು ಜಯಶೀಲನಾದರೆ ಹಸ್ತಿನಾಪುರದ ಸಿರಿ ನಿನಗೆ ಶಾಶ್ವತವಾಗಿರಲಿ. ಕೌರವನು ತನ್ನ ದಾಯಾದಿಯ ನುಡಿಯನ್ನು ಕೇಳಿದನು. ಯುಧಿಷ್ಠಿರ, ನೀನು ನಿರ್ಮಲ ಚಿತ್ತದವನಾದುದರಿಂದ ನನಗೆ ನಿನ್ನಲ್ಲಿ ಸೇಡಿಲ್ಲ. ಅರ್ಜುನನು ನನ್ನ ಪ್ರಕಾರ ಕೇವಲ ಹುಡುಗಾಟಿಕೆಯವನು. ಯಮಳರನ್ನು ಶಸ್ತ್ರಾಸ್ತ್ರಗಳಿಂದ ನಾನು ನೋಯಿಸಲಾರೆ. ಇನ್ನು ಹೊಯ್ದಾಡುವುದಾದರೆ ಬಾಯಿ ಬಡುಕನಾದ ನಿನ್ನ ಅನುಜ ಭೀಮನಲ್ಲಿ ಮಾತ್ರ.
ತೋಳದಂತೆ ಹೊಟ್ಟೆ ಇರುವುದರಿಂದ ಅವನನ್ನು ವೃಕೋದರ ಎನ್ನುತ್ತಾರೆ. ಬಿರುಗಾಳಿಯಂತೆ ಮಾರಾಂತು ಕಾಳಗವನ್ನು ಮಾಡುತ್ತೇನೆ. ಅವನನ್ನೇ ಮಲ್ಲಯುದ್ಧಕ್ಕಾಗಿ ಆರಿಸಿದ್ದೇನೆ. ಕೃಷ್ಣನು ಧರ್ಮಜನನ್ನು ಹತ್ತಿರಕ್ಕೆ ಕರೆದು, ಅಯ್ಯ, ಏನು ಮಾಡಿದೆ? ಕೌರವನನ್ನು ಗೆಲ್ಲುವುದಿದ್ದರೆ ಭೀಮನೊಬ್ಬನಿಗೆ ಸಾಧ್ಯವಿದೆ. ಇಂದು ಏನಾಗಬಹುದೋ ಅರಿಯದು. ನಮ್ಮ ಪುಣ್ಯವಶದಿಂದ ನೀನು ಪ್ರಾಮಾಣಿಕ ಅಭಿಪ್ರಾಯ ನೀಡಿದರೂ ಅವನು ಅಲ್ಲದೆ ಬೇರೆ ಯಾರನ್ನೂ ಆಮಂತ್ರಿಸಲಿಲ್ಲ. ಒಂದು ವೇಳೆ ರಣಕ್ಕೆ ನಿಮ್ಮನ್ನು ಆತನು ಆಮಂತ್ರಿಸುತ್ತಿದ್ದರೆ ನಮ್ಮ ಎಲ್ಲ ಪ್ರಯತ್ನವೂ ವ್ಯರ್ಥವಾಗುತ್ತಿತ್ತು. ಬದುಕಿದೆಯಾ ಬಡಜೀವ ಎಂದನು. ಆ ವೇಳೆಯಲ್ಲಿ ಭೀಮನು ಕೃಷ್ಣನ ಹತ್ತಿರ ಬಂದು, ಎಲೆ ಮುರಾಂತಕ, ನಿನ್ನ ಕರುಣಾಸುಧೆಯೇ ನನಗೆ ವಜ್ರಕವಚವಾಗಿದೆ ವಿನಃ ನಮ್ಮ ವಿಕ್ರಮವಲ್ಲ. ನನಗೆ ಯಾವ ಅಗ್ಗಳಿಕೆಯೂ ಇಲ್ಲ. ನನ್ನನ್ನು ಅನುಗ್ರಹಿಸು ಎಂದನು. ಆ ಹೊತ್ತಿಗೆ ಧರ್ಮರಾಯ, ಅರ್ಜುನ, ನಕುಲ, ಸಹದೇವರು ವಾಯುಪುತ್ರನನ್ನು ಕೊಂಡಾಡಿ ಅವನ ಶೌರ್ಯ ಖ್ಯಾತಿಗಳನ್ನು ಬಣ್ಣಿಸಿದರು. ಆ ಧರಿತ್ರಿಯೊಳು ಗಂಡು ಗಲಿಗಳಲ್ಲಿ ಭೀಮನೊಬ್ಬನೇ ಎಂದು ಪ್ರಶಂಸಿಸಿದರು. ಮರುತಸುತನು ಗದೆಯನ್ನು ಎತ್ತಿಕೊಂಡು ಕೌರವೇಂದ್ರನನ್ನು ಎದುರುಗೊಂಡನು. ಎಡಬಲದಲ್ಲಿ ಸಹೋದರರಿದ್ದರು. ಆ ಮಹಾಗದಾಯುದ್ಧವನ್ನು ನೋಡಲಿಕ್ಕೋಸ್ಕರ ಆಕಾಶಪಥದಲ್ಲಿ ಸುರರು ಪುಷ್ಪಕ ವಿಮಾನವನ್ನೇರಿ ನಿಂತರು. ಚತುರ್ಬಲವು ಸುತ್ತ ನಿಂತಿತು. ರೋಷಾವೇಶದಿಂದ ಒಬ್ಬರನ್ನೊಬ್ಬರು ನೋಡಿ ಹುಬ್ಬು ಗಂಟಿಕ್ಕಿಕೊಂಡರು. ಸರ್ಪದಂತೆ ಬುಸುಗುಟ್ಟಿದರು. ಕಣ್ಣಾಲಿಗಳು ಭ್ರುಕುಟಿಯ ಮೂರನೇ ನೇತ್ರದಂತೆ ತೋರಿತು. ಕುಣಿಯುವ ಭುಜಗಳು, ನೇರ ದೃಷ್ಟಿ, ವಕ್ರದೃಷ್ಟಿ. ಈಗ ವಧಿಸಿ ಮುಗಿಸುತ್ತೇನೆ ಎಂಬ ಇಬ್ಬರ ಕರ್ಕಶಧ್ವನಿಯು ಅಲ್ಲಿದ್ದ ಪ್ರೇಕ್ಷಕ ವೃಂದವನ್ನು ಭಯಗೊಳಿಸಿತು. ಆ ಸಮಯದಲ್ಲಿ ತೀರ್ಥಯಾತ್ರೆಯನ್ನು ಮುಗಿಸಿ ಮುನಿಸ್ತೋಮದ ಮಧ್ಯೆ ವಿರಾಜಿಸುತ್ತಿರುವ ಮುಸಲಧಾರಿ ಬಲರಾಮನ ಆಗಮನವಾಯಿತು. ಆ ನೀಲಾಂಬರಧಾರಿಯ ದರ್ಶನದಿಂದ ಸಕಲರೂ ಆನಂದ ತುಂದಿಲರಾದರು. ಶ್ರೀಲೋಲ ಸಹಿತ ಯುಧಿಷ್ಠಿರ ನೃಪಾಲಕನು ತಲೆಬಾಗಿ ನಮಿಸಿ ಗೌರವದ ಕಾಣಿಕೆಯನ್ನಿತ್ತನು. ದುಗಡದಿಂದಿದ್ದ ಕೌರವನು ತನ್ನ ನೊಸಲನ್ನು ಬಲರಾಮನ ಚರಣದಲ್ಲಿ ಚಾಚಿದನು. ಯದುರಾಜನು ಒಮ್ಮೆ ಸುತ್ತ ಕಣ್ಣನ್ನು ಹಾಯಿಸಿದಾಗ ಪಾಂಡವರ ವಿಜಯಧ್ವಜ ಹಾರಾಡುತ್ತಿತ್ತು. ಬಲರಾಮನ ಅಪೇಕ್ಷೆಯಂತೆ ಪಾಂಡವ ಕೌರವ ಸೇನಾಬಲಗಳು ಸ್ಯಮಂತ ಪಂಚಕ ತೀರ್ಥಕ್ಕೆ ತೆರಳಿದವು. ಪರಮ ಪವಿತ್ರವಾದ ದೇವಲೋಕದಲ್ಲಿ ಉತ್ತರವೇದಿ ಎಂದು ಕೀರ್ತಿ ಪಡೆದ ಕುರುಕ್ಷೇತ್ರದ ಬಳಿ ಇದ್ದ ಆ ಸ್ಯಮಂತ ಪಂಚಕ ಕ್ಷೇತ್ರದಲ್ಲಿ ವೀರಕಾಳಗ ಮುಖೇನ ಮಡಿದವರಿಗೆ ದಿವ್ಯ ಸ್ವರ್ಗ ಪ್ರಾಪ್ತಿ ಎಂಬ ನಾಣ್ಣುಡಿ ಇದೆ. ಕಾಲ್ನಡಿಗೆಯಿಂದ ಅಲ್ಲಿಗೆ ಹೋಗುತ್ತಿದ್ದ ದುರ್ಯೋಧನನನ್ನು ವೀಕ್ಷಿಸಿ ಆಕಾಶಪಥದಲ್ಲಿ ನಿಂತಿದ್ದ ದೇವತೆಗಳು, ಬಲ, ಶಹಬಾಸ್, ನಿನ್ನ ಛಲಕ್ಕೆ ಯಾರಾದರೂ ಮೆಚ್ಚಲೇಬೇಕು ಎಂದರು. ಬಲರಾಮನಿಗೆ ಕೌರವನ ಮೇಲೆ ಕರುಣೆ ತೋರಿತು. ಶ್ರೀಕೃಷ್ಣನನ್ನು ಕುರಿತು, ಇದೇನು ಕೃಷ್ಣ, 18 ದಿನಗಳಲ್ಲಿ ಇಷ್ಟೊಂದು ಸೈನ್ಯನಾಶವೇ? ಇಚ್ಛಾಮರಣಿಗಳಾದ ಭೀಷ್ಮರು ಶರತಲ್ಪದಲ್ಲಿ ಪವಡಿಸಿದರೆ ಪರಶುರಾಮನ ಶಿಷ್ಯರಾದ ದ್ರೋಣಾಚಾರ್ಯ ಮತ್ತು ಮಹಾರಥಿಕನಾದ ಕರ್ಣನು ಮಡಿಯಲು ಸಾಧ್ಯವೇ? ಜಗತ್ತಿನ ಪ್ರತಿ ಮೂಲೆಯಿಂದಲೂ ಬಂದ ರಾಜ ಮಹಾರಾಜರು 18 ಅಕ್ಷೋಹಿಣಿ ಸೈನ್ಯ ಈ ಭವರದಲ್ಲಿ ಹೋಮಿಸಲ್ಪಟ್ಟರೆ ಎಲ್ಲರನ್ನೂ ಮೃತ್ಯು ಸದನಕ್ಕೆ ಅಟ್ಟಿ ಬಲಿ ಪಶುವಿನಂತೆ ಕುರುರಾಜನೊಬ್ಬನನ್ನು ಜೀವಂತ ಇಟ್ಟು ಈಗ ಗದಾಯುದ್ಧಕ್ಕೆ ಕರೆಸುತ್ತೀಯಾ? ಕೃಷ್ಣ, ನೀನು ಏನೆಂಬುದನ್ನು ನಾನು ಅರಿತಷ್ಟು ಇವರು ತಿಳಿಯಲು ಹೇಗೆ ಸಾಧ್ಯ? ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವ ವಾಣಿಯನ್ನು ನೀನು ಉಳಿಸಿಕೊಂಡೆ. ನಿನಗೆ ಬೇಕಾದವರನ್ನು ಬದುಕಿಸಿ ಕೌರವರ ಸರ್ವ ಸಹೋದರರನ್ನು ನಿರ್ನಾಮ ಮಾಡಿದೆಯಲ್ಲ ಎಂದು ಕೊರಗಿದನು. ಶ್ರೀಕೃಷ್ಣನು, ಅಣ್ಣ, ನೀನು ಆ ರೀತಿ ತೀರ್ಮಾನಿಸಬಾರದು. ವಿಚಾರ ಮಾಡು. ಎಲ್ಲ ಕಡೆಗಳಲ್ಲಿ ಶಾಶ್ವತವಾದ ವಿಜಯವು ಧರ್ಮದ ಪಾಲಾಗುತ್ತದೆ. ಕುರುಪತಿಯು ಅಧರ್ಮದ ಹಾದಿಗೆ ಇಳಿದುದರಿಂದ ಅವನು ಸ್ವತಃ ಸೃಷ್ಟಿಸಿಕೊಂಡ ಮಾತ್ಸರ್ಯದ ಬೆಂಕಿಯಲ್ಲಿ ಪತನವಾಗಲಿದ್ದಾನೆ.
ಪಾಂಡವರು ಕೇವಲ ನಿಮಿತ್ತ ಮಾತ್ರವಿದ್ದಾರೆ. ಎಲ್ಲಿ ಧರ್ಮವೋ ಅಲ್ಲಿ ಜಯ ಎಂಬುದು ನೀನು ಮತ್ತು ನಾನು ಕಲಿತ ಪಾಠವಾಗಿರುತ್ತದೆ. ಆದುದರಿಂದ ಈ ಬಗ್ಗೆ ನೀನು ವಿಷಾದಿಸಬಾರದು. ಕೌರವನಂತೆಯೇ ಭೀಮನು ನಿನ್ನ ಶಿಷ್ಯನಾಗಿರುತ್ತಾನೆ. ನಡೆಯಲಿ ಕಾಳಗ, ಆಗ ನೋಡೋಣ ಇಬ್ಬರ ಅಬ್ಬರ ಮತ್ತು ಪರಾಕ್ರಮಗಳನ್ನು ಎಂದನು. ಜನಮೇಜಯನು ವೈಶಂಪಾಯನನ್ನು ಪ್ರಶ್ನಿಸಿದನು. ಪೂರ್ವ ನಿರ್ಣಯದ ಪ್ರಕಾರ ಬಲರಾಮ ಮತ್ತು 7 ಅಕ್ಷೋಹಿಣಿ ಸೈನ್ಯ ಕೌರವ ಪಕ್ಷದಲ್ಲಿದ್ದರು. ಆ ವೇಳೆಯವರೆಗೆ ಬಲರಾಮನು ಎಲ್ಲಿ ಹೋಗಿದ್ದ ಎಂಬುದು ಪ್ರಶ್ನಿಸಿದಾಗ ವೈಶಂಪಾಯನರು, ಜನಮೇಜಯನೇ, ಬಲರಾಮನು ಪಾಂಡವ ಕೌರವರೊಳಗೆ ನಡೆಯುವ ಯುದ್ಧದಲ್ಲಿ ತಾನು ಭಾಗವಹಿಸುವ ಬದಲು ತೀರ್ಥಯಾತ್ರೆಯನ್ನು ಮಾಡುವುದಕ್ಕೋಸ್ಕರ ಕೃಷ್ಣನ ಸಮ್ಮತಿಯಿಂದ ತೆರಳಿದ್ದನು. ಆದರೆ ಯಾತ್ರೆಯಿಂದ ಮರಳಿದಾಗ ಅಘಟಿತ ಘಟನೆಗಳು ಸಂಭವಿಸಿ ಕುರುಭೂಮಿ ಸ್ಮಶಾನ ಭೂಮಿಯಾಗಿತ್ತು ಎಂದನು. ಬಲರಾಮಕೃಷ್ಣರು ನೋಟಕರಾದರು. ವೀಕ್ಷಕರು ನೋಡುತ್ತಿದ್ದಂತೆ ಜಗದ ಮಲ್ಲರಾದ ಭೀಮ ಕೌರವರು ಗದಾಪಾಣಿಗಳಾಗಿ ಕಣಕ್ಕೆ ಇಳಿದರು. ಒಂದು ಸಲಗವು ಇನ್ನೊಂದು ಸಲಗವನ್ನು ಜಗಳಕ್ಕೆ ಆಹ್ವಾನಿಸುವಂತೆ ಕೌರವನು ಗದೆಯನ್ನು ನೆಲಕ್ಕೂರಿ ಕರೆದನು. ಅವರಿಬ್ಬರೂ 2 ಉನ್ನತ ಶಿಖರಗಳಂತೆ ಶೋಭಿಸಿದರು. ಕುರುರಾಯನು ಮುಗುಳ್ನಗೆಯನ್ನು ಬೀರಿ, ಧಾರುಣಿಪತಿಗಳೇ, ಪರಿವಾರದವರೇ, ಧರ್ಮಜ, ಅರ್ಜುನ, ನಕುಲ, ಸಹದೇವ, ವೀರ ದೃಷ್ಟದ್ಯುಮ್ನ, ಶಿಖಂಡಿ, ಸಂಜಯರೆಲ್ಲರೂ ನನ್ನ ಭುಜಬಲವನ್ನು ಪರೀಕ್ಷಿಸಿರಿ. ಈ ಭೀಮಸೇನನು ನನಗೆ ಗಣ್ಯನೇ? ಕುರುಸುತನು ಬಲರಾಮನನ್ನು ನೋಡಿ, ಮಹಾಸ್ವಾಮಿ, ನಿಮ್ಮ ಆಗಮನದಿಂದ ನನ್ನ ಶಕ್ತಿ ಇಮ್ಮಡಿಯಾಗಿದೆ. ನನ್ನ ಪಕ್ಷದಲ್ಲಿ ನಾನೊಬ್ಬನೆನ್ನುವ ಕೊರಗು ಮನದಲ್ಲಿತ್ತು. ಗುರುಗಳಾದ ನಿಮ್ಮ ಆಶೀರ್ವಾದ ಬಲದಿಂದ ಭೀಮನನ್ನು ಜಯಿಸುತ್ತೇನೆ. ನಿಮ್ಮ ಅನುಗ್ರಹ ಇದ್ದರೆ ಸಾಕು ಎಂದು ಬಲರಾಮನಿಗೆ ಸಾಷ್ಟಾಂಗವೆರಗಿದನು. ಸಹಸ್ರ ಗಜತ್ರಾಣಿಯು ಸುಯೋಧನನನ್ನು ನೋಡಿ ಹೂಂಕರಿಸಿ, ಜಲದಲ್ಲಿ ಅವಿತುಕೊಂಡ ಪಾಪಿಗೆ ಜಯವದು ಒಲಿಯಲಾರಳು. ಬರಿಯ ಕಂಠಶೋಷಣೆ ಮಾಡದೆ ಕದನವನ್ನು ಮಾಡು ಎಂದನು. ಭೀಮ, ನಿನ್ನ ಜೀವನವಿಡೀ ಬರಿಯ ಆರ್ಭಟದಲ್ಲಿಯೇ ಮುಗಿಯಿತು. ದ್ರೌಪದಿಯನ್ನು ವಿವಸ್ತ್ರಳನ್ನಾಗಿ ಮಾಡಿದುದು ಕೇವಲ ನಿಮ್ಮ ಪುರುಷತ್ವವನ್ನು ಪರೀಕ್ಷಿಸುವುದಕ್ಕೆ ಹೊರತು ಅವಳನ್ನು ಅಪೇಕ್ಷಿಸಿಯಲ್ಲ. ಒಂದು ವೇಳೆ ಕಾಮದ ಆಸೆ ಇರುತ್ತಿದ್ದರೆ ತುಂಬಿದ ಸಭೆಯಲ್ಲಿ ನಾವು ಹಾಗೆ ಮಾಡಬೇಕಿತ್ತೆ? ಕರುವನ್ನು ನೋಯಿಸಿದಾಗ ತಾಯಿ ಓಡಿ ಬರಬಹುದು ಎಂಬ ಇಚ್ಛೆಯಿಂದ ಹಾಗೆ ಮಾಡಿದೆನು. ನೀವು 5 ಷಂಡ ಗಂಡಂದಿರಿದ್ದು ಒಬ್ಬರೂ ಎದ್ದೇಳಲಿಲ್ಲ. ಈಗ ಯಾಕೆ ವೃಥಾ ಪ್ರಲಾಪ? ಪತ್ನಿಯ ಮಾನಹರಣವಾದಾಗ ಪತಿಯು ತನ್ನ ಕೈಲಾದಷ್ಟು ಹೋರಾಡುತ್ತಾನೆ. ನೀವು ಮಾತ್ರ ನಪುಂಸಕರಂತೆ ಧರ್ಮ ಮಂತ್ರವನ್ನು ಜಪಿಸಿ ಉದಾಸೀನತೆಯನ್ನು ಪ್ರದರ್ಶಿಸಿದ್ದೀರಿ. ಆಗಲೇ ನಾನು ನಿಶ್ಚಯಿಸಿಕೊಂಡೆ, ಇವರು ಪತಿಗಳಾಗಲು ಅಯೋಗ್ಯರು. ಬರೇ ಅನ್ನದಂಡಕ್ಕೋಸ್ಕರ ಈ ಭೂಮಿಯಲ್ಲಿ ಬದುಕಿದ್ದಾರೆ. ಇದೋ ನಿನ್ನ ಬಾಯಿ ಬಡುಕತನವನ್ನು ಈಗಲೇ ನಿಲ್ಲಿಸುತ್ತೇನೆ ಎಂದು ಜರೆದನು. ಭೀಮನು, ನಿನ್ನ ಒಡ ಹುಟ್ಟಿದ ದುಶ್ಯಾಸನನು ನನ್ನನ್ನು ಹೀಗೆಯೇ ಬೈದು ಭಂಗಿಸಿದ್ದಾನೆ. ನಿಮ್ಮೆಲ್ಲರ ಜೀವನದ ಒಂದೇ ಒಂದು ಕಾರ್ಯಕ್ರಮವೆಂದರೆ ನಮ್ಮನ್ನು ದೂಷಿಸುತ್ತಿರುವುದು ಮಾತ್ರವಾಗಿದೆ. ಸರ್ವ ಅನ್ಯಾಯಗಳಿಗೆ ಚರಮಗೀತೆಯನ್ನು ಹಾಡುವ ಕಾಲ ಸಮೀಪಿಸಿದೆ ಎಂದನು. ಗದಾಪ್ರಹಾರ ಪ್ರಾರಂಭವಾಯಿತು. ನಿನ್ನ ಮಗನು ತನ್ನ ಭಾರವಾದ ಗದೆಯನ್ನೆತ್ತಿ ಭೀಮನಿಗೆ ಹೊಡೆದಾಗ ಅವನು ಅದನ್ನು ತಪ್ಪಿಸಿಕೊಂಡು ಕೌರವನನ್ನು ತುಡುಕಿದನು. ದುರ್ಯೋಧನನು ಒಂದು ಹೆಜ್ಜೆ ಮುಂದಿಟ್ಟು ಔಕಿ ಹಿಡಿದು ಅನಿಲಸುತನನ್ನು ಬಡಿದು ಅವನ ನಡುವಿನಿಂದ ತಪ್ಪಿಸಿಕೊಂಡನು. ಭೀಮ ತಿವಿಯಲು ಮುಂದಾದಾಗ ನೃಪತಿಯು ನುಣುಚಿಕೊಂಡನು. ಇಬ್ಬರೂ ಶ್ರೇಷ್ಠ ಕುದುರೆಗಳಂತೆ ಕೆನೆಯುತ್ತಿದ್ದರು. ಮದಿಸಿದ ಆನೆಗಳಂತೆ ಘೀಳಿಟ್ಟರು. ಬಲೋನ್ಮತ್ತನಾಗಿದ್ದ ವೃಕೋದರ ಸುಯೋಧನರು ಮಹಾಮೇರು ಪರ್ವತಗಳಂತೆ ವಿಜೃಂಭಿಸಿದಾಗ
ರಾಮ ರಾವಣರ, ವಾಲಿ ಸುಗ್ರೀವರ ಮಹಾಕದನದಂತೆ ಶೋಭಿಸಿತು. ಇಬ್ಬರು ಪರಮ ಕ್ರುದ್ಧರಾಗಿ ಪರಸ್ಪರ ದಿಟ್ಟಿಸಿ ನೋಡಿದರು. ಮಳೆಗಾಲದ ಪ್ರಾರಂಭದಲ್ಲಿ ಮೇಘಗಳು ಗುಡುಗಿದಂತೆ ಮಲ್ಲರಿಬ್ಬರು ಸಿಂಹನಾದವನ್ನು ಗೈದರು. ಬಿಡುವ, ಬಿಡಿಸುವ, ಹಿಡಿಯುವ, ಹೊಡೆಯುವ, ತಡೆಯುವುದನ್ನು ತಪ್ಪಿಸಿಕೊಳ್ಳುವ ವಿದ್ಯೆಯಲ್ಲಿ ಪರಿಣತರಾಗಿದ್ದ ಆ ಪರಾಕ್ರಮಿಗಳು ಅವಧಾನ ನಿಧಾನಗಳ ಗತಿಯಿಂದ ಸೆಣಸಿದರು. ಗದಾ ಪರಿರಂಭ, ವಿಕ್ಷೇಪ, ಲವಣೆ, ಲವಂಚ, ಉದಹರಿ, ನವವಿದ್ರವಣ, ಲಘವಿನ್ಯಸ್ತ ತೆರನಾಗಿ ಸೆಣಸಾಡಿದರು. ನೂಕಿದರೆ ತಪ್ಪಿಸಿಕೊಳ್ಳುವರು, ಔಕುವರು, ಒತ್ತುವರು, ಸಂಧಿಸುವರು, ಮತ್ತೆ ಗರ್ಜಿಸುವರು. ಅದನ್ನು ನೋಡಿ ಸೇರಿದ ಸುರನಿಕರ ಹಿಗ್ಗಿತು. ನೀಲಾಂಬರವನ್ನುಂಟ ಬಲರಾಮನು ಹರ್ಷಚಿತ್ತನಾದನು. ಅನಿಲಜನ ಅಣ್ಣನ ಮನದಲ್ಲಿ ತವಕ ಉಂಟಾಯಿತು. ಇಬ್ಬರ ಮೈಯಲ್ಲಿ ಬಹಳ ಗಾಯಗಳಾಗಿ ರಕ್ತ ಚಿಮ್ಮಿತು. ಭೀಮನು, ಅಯ್ಯ, ಬಾಲ್ಯದಲ್ಲಿ ಉಣಿಸಿದ ವಿಷವನ್ನು ಕಾರಿಸುತ್ತೇನೆ ಎಂದು ಗದಾದಂಡದಿಂದ ಬೆನ್ನಿಗೆ ಬಾರಿಸಿದನು. ಕೌರವನು ಅದನ್ನು ಸಹಿಸಿಕೊಂಡು, ಅಡವಿಯಲ್ಲಿ ಅಲೆದಾಡುತ್ತಿದ್ದ ನಿಮ್ಮನ್ನು ಅರಮನೆಗೆ ತಂದರೆ ನಿನ್ನಂತಹ ಹೊಟ್ಟೆಬಾಕನಿಗೆ ಎಷ್ಟು ಕೊಟ್ಟರೂ ಸಾಕಾಗಲಿಲ್ಲ. ನಾವು 100 ಮಕ್ಕಳು ಮರವನ್ನು ಏರಿದಾಗ ಕುಲುಕಿಸಿ ಬಿರುಗಾಳಿಗೆ ಹಣ್ಣುಗಳು ಉದುರುವ ತೆರದಿ ಬೀಳಿಸಿದೆಯಾ? ವೃಕೋದರ, ತಡೆದುಕೋ ಎಂದು ಬಲವಾಗಿ ಗದಾಪ್ರಹಾರ ಮಾಡಿದನು. ಅರೆ ಕ್ಷಣದಲ್ಲಿ ಸುರಿಯುವ ರಕ್ತಧಾರೆಯನ್ನು ತೊಳೆದು ಶ್ರೀಗಂಧವನ್ನು ಲೇಪಿಸಿ ಇನ್ನೊಮ್ಮೆ ಬಲದಿಂದ ಹೊಯ್ದಾಡಿದನು. ದಾನವ ಮಾನವರಲ್ಲಿ ಇಂತಹ ವೀರರಿಲ್ಲ ಎಂದು ದೇವಗಣ ಅವರನ್ನು ಹೊಗಳಿತು. ಗಜಗಳು ಸೊಂಡಿಲಿನಿಂದ ಹೊಯ್ದಾಡುವಂತೆ ಸೆಣಸಾಡುವ ಅವರನ್ನು ಪರಿವಾರವು, ಮಜುರೆ, ಬಾಪು, ಬಳಿರೆ, ನೀವಿಬ್ಬರೂ ಕ್ಷತ್ರಿಯೋತ್ತಮರೇ ಸರಿ ಎಂದಿತು. ಕೌರವನ ಹೊಡೆತಕ್ಕೆ ಅನಿಲಜನ ಕವಚ ಸೀಳಲ್ಪಟ್ಟಿತು. ಕಲಿಭೀಮನು ಕೌರವನ ವಕ್ಷಸ್ಥಳಕ್ಕೆ ಕೈಯೊಡ್ಡಿದನು. ಪವನಜನ ಸೀಸಕದ ಮಣಿಗಳು ಉದುರಿದುದರಿಂದ ಅವನು ಸಿಡಿಲು ಹೊಡೆಯಲ್ಪಟ್ಟ ಮೇರುಗಿರಿಯಂತಾದನು. ಆ ವೀರಾಗ್ರಣಿಗಳು ಕರ್ಪೂರ ತುಂಬಿದ ತಾಂಬೂಲವನ್ನು ಸವಿಯುತ್ತಾ ಪರಸ್ಪರ ಗಂಟಲಿಗೆ ಕೈಯೊಡ್ಡಿದರು. ಅನಿಲಜನು ನಭಕ್ಕೆ ಪುಟನೆಗೆದು ಕೌರವನಿಗೆ ಬಲವಾಗಿ ಪ್ರಹರಿಸಿದಾಗ ಅದನ್ನು ತಪ್ಪಿಸಿಕೊಂಡು ವೃಕೋದರನ ಸೀಸಕವನ್ನು ಸೀಳಿ ತಲೆಗೆ ಬಲವಾಗಿ ಗುದ್ದಿದನು. ಭೀಮನ ಬಾಯಿಯಿಂದ ರಕ್ತ ಹೊರಹೊಮ್ಮಿ ಬುಗುರಿಯಂತೆ ತಿರುಗಿ ನೆಲದ ಮೇಲೆ ಬಿದ್ದನು. ಕೌರವನಿಗೆ ಎಲ್ಲಿಲ್ಲದ ಸಮಾಧಾನ ಮತ್ತು ಸಂತಸವಾಯಿತು. ಪ್ರೇಕ್ಷಕರನ್ನು ನೋಡಿ ಅನಿಲಜ ಸತ್ತ ಎಂಬ ಹರ್ಷೋದ್ಗಾರವನ್ನು ಮಾಡಿದನು. ಆನಂತರ ಅವನನ್ನು ಕಾಪಾಡಲು ಪಾಂಡವ ಸಹೋದರರು ಬಂದು ಕಾದಾಡಬಹುದು ಎಂದು ಆಮಂತ್ರಿಸಿದನು. ಕಾಲು ಗಳಿಗೆಯೊಳಗಾಗಿ ಬಿದ್ದ ಪವನಜನು ಎದ್ದು ನಿಂತನು. ಕಣ್ಣಾಲಿ ತಿರುಗಿತು. ಕ್ರೋಧ ಆಪಾದಮಸ್ತಕವನ್ನೇರಿತು. ಹೆಬ್ಬುಲಿಯಂತೆ ಗರ್ಜಿಸಿ ದುರ್ಯೋಧನನನ್ನು ಹೊಡೆಯಲು ಉದ್ಯುಕ್ತನಾದನು. ಕುರುಭೂಪತಿಯು, ಉಬ್ಬಬೇಡ ಭೀಮ, ಗದಾಯುದ್ಧವು ವಿರಾಟನ ಮನೆಯಲ್ಲಿ ಅಡುಗೆ ಮಾಡಿದಂತಲ್ಲ, ಮೋಸದಿಂದ ಕೀಚಕನನ್ನು ಕಬಳಿಸಿದ ರೀತಿ ಅಲ್ಲ, ಬಕನಿಗಾಗಿ ಇಟ್ಟ ಮೃಷ್ಟಾನ್ನವನ್ನು ಭುಂಜಿಸಿದಂತಲ್ಲ ಎಂದು ಗದೆಯಿಂದ ಕರ್ಣ ಪ್ರದೇಶಕ್ಕೆ ಹೊಡೆದನು. ಭೀಮನು ಅಪ್ಪಳಿಸಲ್ಪಟ್ಟುದರಿಂದ ಅವನ ಸಿಡುಕು ನಿಂತಿತು. ಸುಯೋಧನನು ಅವನ ಮೇಲೆ ಹಾರಿ ಪವನಜನ ಭುಜ ಶಿರಕ್ಕೆ ಹೊಡೆದನು ಮತ್ತು ಗದಾದಂಡದಿಂದ ನಡು ನೆತ್ತಿಗೆ ಬಾರಿಸಿದನು. ವೃಕೋದರನು ಆ ಆಘಾತವನ್ನು ತಡೆದುಕೊಳ್ಳಲಾರದೆ ಗಾಢ ಮೂರ್ಛೆ ಬಿದ್ದನು. ಮುರಹರನು ದುಗುಡದಿಂದ ಬಲರಾಮನನ್ನು ನೋಡಿದನು. ಧರ್ಮಜನ ಮುಖ ಕಂದಿತು. ಅರ್ಜುನ, ನಕುಲ, ಸಹದೇವರು ಮರುಗಿದರು. ಕೌರವನ ಅಟ್ಟಹಾಸಕ್ಕೆ ಭಾರವಿರಲಿಲ್ಲ. ಜನಮೇಜಯ, ಈ ಕಾಲದಲ್ಲಿ ಹರಿಯು ವಾಯುಸ್ತುತಿಯನ್ನು ಪಠಿಸಿದನು. ಮರುತನು ತನ್ನ ಮಗನು ಎಚ್ಚರಗೊಳ್ಳುವುದಕ್ಕಾಗಿ ಕುಮಾರನ ಅಂಗೋಪಾಂಗಗಳಲ್ಲಿ ಸಂಚರಿಸಿದನು. ಆ ಕೂಡಲೇ ಪವನಜನ
ನಾಡಿ ನಾಡಿಯಲ್ಲಿ ವಾಯು ಸಂಚಾರವಾಗಿ ಮೂಲಾಧಾರದಲ್ಲಿ ವ್ಯಾಪಿಸಿ ಸರ್ವಾಂಗಗಳಲ್ಲಿ ಹರಡಿತು. ಮಲಗಿದ್ದ ಅನಿಲಜನು ಎದ್ದನು. ಮೈಗೆ ಅಂಟಿಕೊಂಡಿದ್ದ ಧೂಳನ್ನು ಜಾಡಿಸಿ ಸುರಿಯುತ್ತಿರುವ ರುಧಿರವನ್ನು ಸೆರಗಿನಿಂದ ಒರೆಸಿಕೊಂಡನು. ದೂರದಲ್ಲಿ ಬಿದ್ದಿದ್ದ ಗದೆಯನ್ನು ಎತ್ತಿಕೊಂಡನು. ಕೃಷ್ಣಾರ್ಜುನರು ಕೊಟ್ಟ ಸೂಚನೆಯಂತೆ ಮಿಂಚಿನೋಪಾದಿಯಲ್ಲಿ ಸುಯೋಧನನ ಮೇಲೆರಗಿ ಅವನ 2 ಊರುಗಳನ್ನು ಭಂಗಗೊಳಿಸಿದನು. ಕೌರವ ಸಭಾ ಮಧ್ಯದಲ್ಲಿ ಸಿಂಹಾಸನಸ್ಥನಾಗಿ ದ್ರೌಪದಿಯನ್ನು ಬಾ ತೊಡೆಯನ್ನೇರು ಎಂದೆಯಲ್ಲ. ಅಂದು ನಿನ್ನ ತೊಡೆಗಳನ್ನು ಮುರಿಯುವ ಪ್ರತಿಜ್ಞೆಯನ್ನು ತೊಟ್ಟಿದ್ದೆ. ಪಾಂಡವ ಕುಮಾರರು ಆಡಿದ ನುಡಿಯನ್ನು ತಪ್ಪುವವರಲ್ಲ. ನೋಡು, ನಿನ್ನ ಊರು ಭಂಗದ ಪರಿ ಎಂದು ಇನ್ನೊಮ್ಮೆ ಹೊಡೆದನು. ಶಿವನು ತಾಂಡವವಾಡುವಂತೆ ವಾಯುಸುತನು ಭುಗಿಲೆದ್ದು ವೈರಿಯ ದೇಹದ ಮೇಲೆ ನರ್ತಿಸಿದನು. ವೀರ ಭೀಮ, ಬಳಿರೆ ಶಹಬಾಷ್ ಎಂದು ಪಾಂಡವ ಸೈನಿಕರು ಉಬ್ಬಿದರು. ಸಂಜಯನು ಧೃತರಾಷ್ಟ್ರ, ಮುಂದಿನ ಕರ್ಣಕರ್ಕಶವಾದ ಕಥೆಯನ್ನು ನಿರೂಪಿಸಲಾರೆ ಎಂದನು. ಇಲ್ಲ ಸಂಜಯ, ಮುಂದೆ ಏನಾಯಿತೆಂದು ಮುಚ್ಚುಮರೆ ಇಲ್ಲದೆ ಉಸುರು ಎಂದು ಅವನಿಪತಿಯು ಆದೇಶಿಸಿದನು. ತೊಡೆ ಮುರಿದು ಬಿದ್ದಿದ್ದ ಸುಯೋಧನನನ್ನು ನೋಡಿ ಭೀಮನು ಕೆಣಕಿದನು. ನಮ್ಮ ದೇವನಾದ ಶ್ರೀಕೃಷ್ಣನು ನಿನ್ನ ಸಭೆಗೆ ಆಗಮಿಸಿ ಈ ಧರಿತ್ರಿಯಲ್ಲಿ ಗೌರವಯುತವಾಗಿ ಬದುಕಲು 5 ಊರುಗಳನ್ನು ನಮಗೆ ನೀಡುವುದಕ್ಕೆ ಭಿನ್ನವಿಸಿಕೊಂಡನು. ದರ್ಪದಿಂದ ನೀನು ನುಡಿದ ನುಡಿ ಏನು? 5 ಊರುಗಳು ಹೋಗಲಿ, ನೆಲದಲ್ಲಿ ಸೂಜಿ ಚುಚ್ಚುವಷ್ಟು ಸ್ಥಳವನ್ನಾದರೂ ಕೊಡೆ ಎಂದೇ ಅಲ್ಲವೇ? ನೋಡು, ನಿನ್ನ 2 ಊರುಗಳನ್ನು ಭಂಗಗೊಳಿಸಿದನು. ಸಭೆಯಲ್ಲಿ ನಾರಿಯ ಸೀರೆ ಸುಲಿಸಿದ ಹೆಗ್ಗಳಿಕೆ ಎಲ್ಲಿ ಹೋಯಿತು? ನಮ್ಮ ಅರಮನೆಗೆ ಬೆಂಕಿ ಕೊಟ್ಟು ಸುಡಿಸಲು ಯತ್ನಿಸಿದೆ. ಆ ಪಾಪದ ಫಲದಿಂದಾಗಿ ನಿನ್ನ ವಿಕ್ರಮಕ್ಕೆ ಇಂದು ಬೆಂಕಿ ಬಿದ್ದಿದೆ. ನೆಲದ ಮೇಲೆ ಆಸೆ ತೀರಿತೆ. ಕೃತ್ರಿಮವನ್ನು ನಿರ್ಮಿಸಿದ ನಿನ್ನ ಈ ಕರಗಳು ನೆಲವನ್ನು ತಬ್ಬಿವೆ. ಸೂಜಿಯಲ್ಲಿ ಗೆದ್ದು ನಮ್ಮ 5ರನ್ನು ಎತ್ತುಗಳಂತೆ ದುಡಿಸಲು ಹವಣಿಸಿದ ಆ ದುಷ್ಟ ಬುದ್ಧಿ ಎಲ್ಲಿ ಅಡಗಿತು? ಅಡವಿಯಲ್ಲಿ ಎಲ್ಲಿ ಬಾವಿ, ಎಲ್ಲಿ ತೊರೆಗಳು, ಎಲ್ಲಿ ಋಷಿಗಳ ಆಶ್ರಮ ಎಂದು ನಾವು ಕಂಗೆಟ್ಟು ಅಲೆಯುವಂತೆ ಯತ್ನಿಸಿದ ನಿನ್ನ ಕೆಟ್ಟ ಬುದ್ಧಿವಂತಿಕೆಗೆ ಧಿಕ್ಕಾರ ಎಂದು ಕೌರವನ ಶಿರಸ್ಸಿಗೆ ತುಳಿದನು. ಇಂದುಮುಖಿ ದ್ರೌಪದಿಯನ್ನು ಸಭಾಮಂಟಪದಲ್ಲಿ ಕಣ್ಣೀರು ಸುರಿಸಿದ್ದಕ್ಕೆ ಇನ್ನೊಮ್ಮೆ ಪ್ರಹರಿಸಿದನು. ಅಲ್ಲಿ ಕೂಡಿದ ಜನರು ಕುಮತಿಗೆ ಸರಿಯಾದ ಶಿಕ್ಷೆ ಆಯಿತು ಎಂದರು. ಇನ್ನು ಕೆಲವರು ಬಿದ್ದ ಮೇಲೆ ಹೊಡೆಯುವುದು ಧರ್ಮಾತ್ಮರಾದ ಪಾಂಡವರು ಮಾಡತಕ್ಕ ಕಾರ್ಯ ಅಲ್ಲ ಎಂದರು. ಖೇಚರ, ಕಿನ್ನರರು ಕೌರವನ ಛಲವನ್ನು ಕೊಂಡಾಡಿದರು. ಸುರರು ಭೀಮನ ಬಲವನ್ನು ಹೊಗಳಿದರು. ಧರ್ಮರಾಯನು ಭೀಮನನ್ನು ಕುರಿತು, ವೃಕೋದರ, ಏನು ಮಾಡುತ್ತಿರುವೆ? ಆತನು ಶತ್ರುವಾದರೂ ನಮ್ಮವನೆಂದು ಮರೆತೆಯಾ? ಕ್ಷತ್ರಿಯೋಚಿತವಾದ ಪಂಥಕ್ಕೆ ಸರಿಯಾಗಿ ಸಂಗ್ರಾಮವನ್ನು ಮಾಡಿ ಜಯಗಳಿಸಿದ್ದೇವೆ. ಸಹಸ್ರಾರು ಭೂಪತಿಗಳಿಂದ ಸನ್ಮಾನ, ಗೌರವ, ಬಿರುದಾವಳಿಗಳನ್ನು ಸ್ವೀಕರಿಸಿ ಆ ಅರಸರ ಮಸ್ತಕಗಳನ್ನು ತನ್ನ ಚರಣದ ಮೇಲೆ ಇರಿಸಿ ಮೆರೆಯಿಸಿದ ಈ ಪಾದಗಳನ್ನು ನೀನು ತುಳಿಯುವುದು ಸರಿಯಲ್ಲ. ಹಾಕಿಕೊಂಡ ಛಲಕ್ಕಾಗಿ ಅವನು ವೀರ ಕ್ಷತ್ರಿಯನಂತೆ ಕಾದಾಡಿ ಮೆರೆದಿದ್ದಾನೆ. ಮಾತ್ಸರ್ಯದ ಗೆದ್ದಲಿನಿಂದಾಗಿ ಕೌರವನ ವ್ಯಕ್ತಿತ್ವದ ವೃಕ್ಷ ವಿನಾಶವಾಯಿತೇ ಹೊರತು ಅವನೇನೂ ಸಾಮಾನ್ಯನಲ್ಲ. ಯಾವ ರೀತಿಯಲ್ಲಿ ಈಗ ಗಾಂಧಾರಿ ಧೃತರಾಷ್ಟ್ರರನ್ನು ನಾವು ಸಂತೈಸಲಿ? ದಾಯಭಾಗದ ವಿಚಾರದಲ್ಲಿ ಅಭಿಪ್ರಾಯ ವ್ಯತ್ಯಾಸವೊಂದಿಲ್ಲದಿದ್ದರೆ ಚಂದ್ರವಂಶಸ್ಥರಾದ ನಾವು ಜೊತೆಯಾಗಿ ಬಾಳಬೇಕಿತ್ತು. ನಮ್ಮ ಗೋತ್ರ ಸೂತ್ರಗಳು ಒಂದೇ ಆಗಿವೆ.
ಪಾಪಿಯು ಮಾಡಿದ ಕರ್ಮದಿಂದ ಈ ಕಷ್ಟ ಅನುಭವಿಸಬೇಕಾಯಿತು. ಪಾಪಿ ಪಾಪೇನ ಅನ್ಯತೆ. ಅವನ ದುಷ್ಕಾರ್ಯಗಳಿಂದಾಗಿ ತಾನಾಗಿ ಕುಸಿದು ಬಿದ್ದನು. ಬಾ, ಈಗ ಈ ಕಡೆ ಬಾ ಎಂದು ಭೀಮನನ್ನು ತನ್ನಲ್ಲಿಗೆ ಕರೆಸಿಕೊಂಡು ಸುರಿವ ನೇತ್ರ ಜಲವನ್ನು ಧರ್ಮನಂದನನು ತನ್ನ ಸೆರಗಿನಿಂದ ಮೆಲ್ಲಗೆ ಒರೆಸಿದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.